ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ನಮ್ಮ ಕೆಲಸವನ್ನ 100% ಆಗಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಯಾರು ಕೂಡ ನಮ್ಮ ಕೆಲಸದ ಬಗ್ಗೆ ಬೆರಳು ಮಾಡಿ ತೋರಿಸ್ಬಾರ್ದು ಅಂತ ಇಷ್ಟಪಡ್ತೀವಿ ಅಲ್ವಾ. ಆದ್ರೆ ಎಷ್ಟೋ ಬಾರಿ ಈ ಪರ್ಫೆಕ್ಷನಿಸಮ್ 100% ಆಗಿ ಅಕ್ಯುರೇಟ್ ಆಗಿ ಏನು ಕೂಡ ಲೋಪದೋಷಗಳು ಇರಬಾರ್ದು ಅಂತ ಹೇಳಿ ಏನು ಬಯಸ್ತೀವಲ್ವಾ, ಈ ಒಂದು ಮನೋಭಾವ ಎಷ್ಟೋ ಬಾರಿ ನಮ್ಮ ನೆಮ್ಮದಿಯನ್ನಷ್ಟೇ ಅಲ್ಲ, ನಮ್ಮ ಪ್ರಗತಿಯನ್ನು ಕೂಡ ತಡೆದು ನಿಲ್ಸುತ್ತೆ. ಸೊ ಎಷ್ಟೋ ಬಾರಿ ನಾವು ಈ ಪರ್ಫೆಕ್ಷನಿಸಮ್ ಮತ್ತು ಅಕ್ಯುರೇಸಿ ಎರಡು ಒಂದೇ ಅಂತ ಭಾವಿಸ್ತೇವೆ ಅಥವಾ ಅರ್ಥ ಮಾಡ್ಕೊಳ್ತೇವೆ. ಪರ್ಫೆಕ್ಷನಿಸಮ್ ಅಂತಂದ್ರೆ ಕನ್ನಡದಲ್ಲಿ ಪರಿಪೂರ್ಣತಾವಾದ ಅಂತ ಅರ್ಥ. ಅಕ್ಯುರೇಸಿ ಅಂತಂದ್ರೆ ಯಥಾರ್ಥತೆ ಅಥವಾ ನಿಖರತೆ ಅಂತ ಹೇಳ್ಬಿಟ್ಟು. ಅಕ್ಯುರೇಸಿ ಅನ್ನೋದು ಆತ್ಮನ ಒಂದು ದಿವ್ಯ ಗುಣ ಆಗಿದೆ. ಪರಿಪೂರ್ಣತೆ ಇದು ಒಳ್ಳೆಯದು, ಇದರಿಂದ ನಮ್ಮ ಕೆಲಸದ ಗುಣಮಟ್ಟ ಜಾಸ್ತಿ ಆಗುತ್ತೆ ಅಥವಾ ಒಂದು ಶಿಸ್ತಿನಿಂದ ನಾವು ಕೆಲಸವನ್ನ ಮಾಡ್ತೇವೆ. ಆದ್ರೆ ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ಪರ್ಫೆಕ್ಷನಿಸಮ್ ನಿಂದ ಏನಾಗುತ್ತೆ ಅಂತಂದ್ರೆ ನಾವು ಮಾಡೋ ಕೆಲಸವನ್ನ ಯಾವ ಟೈಮಲ್ಲಿ ಮಾಡಿ ಮುಗಿಸ್ಬೇಕಾಗಿದೆ ಅಲ್ವಾ, ಅದನ್ನ ಎಷ್ಟೋ ಬಾರಿ ನಾವು ಮುಗಿಸ್ಲಿಕ್ಕೆ ಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಈ ಪರಿಪೂರ್ಣತಾವಾದ ಎಂಬ ಬಲೆಯಿಂದ ಹೊರಗಡೆ ಬರೋದು ಹೇಗೆ? ಅದರ ಬದಲಾಗಿ ಈ ಅಕ್ಯುರೆಸಿ ಅಥವಾ ಯಥಾರ್ಥತೆ ಅಥವಾ ನಿಖರತೆಯನ್ನ, ಈ ಗುಣವನ್ನ ಅಳವಡಿಸ್ಕೊಳ್ಳೋದು ಹೇಗೆ ಮತ್ತು ನಮ್ಮ ಕೆಲಸಗಳನ್ನ ಆನ್ ಟೈಮ್ ಮಾಡಿ ಮುಗಿಸೋದು, ಪೂರ್ಣಗೊಳಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣಂತೆ. ಪರ್ಫೆಕ್ಷನಿಸಮ್ ಅಂತಂದ್ರೆ ನಾವೇನ್ ಕೆಲಸ ಮಾಡ್ತಾ ಇದೀವಲ್ವಾ, ಅದರಲ್ಲಿ ಯಾವುದೇ ಲೋಪದೋಷಗಳು ಇರಬಾರ್ದು, ಚಿಕ್ಕ ಪುಟ್ಟ ತಪ್ಪುಗಳು ಇರಬಾರ್ದು, 100% ಆಗಿದ್ದು ಪರ್ಫೆಕ್ಟ್ ಆಗಿ ಇರಬೇಕು ಅನ್ನುವಂತಹ ಆ ನಿಖರತೆಯ ಮೇಲೆ ಅತಿಯಾದ ವ್ಯಾಮೋಹಕ್ಕೆ ನಾವೇನಂತೇವೆ ಪರ್ಫೆಕ್ಷನಿಸಮ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಅದೇ ಅಕ್ಯುರೇಸಿ ಅಂತಂದ್ರೆ ನಾನೇನ್ ಕೆಲಸ ಮಾಡ್ತಾ ಇದ್ದೇನೆ ಅದನ್ನ ನಾನು ಚೆನ್ನಾಗಿ ಮಾಡ್ಬೇಕು ಮತ್ತು ಯಾವ ಟೈಮಲ್ಲಿ ಅದನ್ನ ಪೂರ್ಣಗೊಳಿಸ್ಬೇಕಾಗಿದೆ ಆ ಟೈಮಲ್ಲಿ ಅದನ್ನ ಪೂರ್ಣಗೊಳಿಸುವಂತಹ ಗುಣ. ಒಂದ್ ಕೆಲಸ ಕೊಟ್ಟಿದ್ದಾರೆ 2 ದಿನದಲ್ಲಿ ಮುಗಿಬೇಕು ಅಂತಂದ್ರೆ ಆ 2 ದಿನದಲ್ಲಿ ನಾನು ಆ ಕೆಲಸವನ್ನ ಪೂರ್ಣಗೊಳಿಸ್ಬಿಟ್ಟು ಸರಿಯಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದ್ ಬಾರಿ ಚೆಕ್ ಮಾಡ್ತಾ ಇದ್ದೇನೆ, ಆಮೇಲೆ ಆ ಕೆಲಸವನ್ನ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಅಕ್ಯುರೇಸಿ, ಯಥಾರ್ಥತೆ ಅಂತ ಹೇಳ್ತೇವೆ. ಆದ್ರೆ ಪರ್ಫೆಕ್ಷನಿಸಮ್ ಇರುವಂತಹ ಮನೋಭಾವ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾರೆ, 2 ದಿನ ಟೈಮ್ ಕೊಟ್ಟಿದ್ದಾರೆ, ಆ ಕೆಲಸವನ್ನ ಸರಿಯಾಗಿ ಮಾಡ್ಬೇಕಾಗಿದೆ, ಆದ್ರೆ ಅದು 100% ಆಗಿ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಪದೇ ಪದೇ ಅದನ್ನ ಚೆಕ್ ಮಾಡ್ತಾ ಎಷ್ಟೋ ಬಾರಿ ಆ 2 ದಿನದಲ್ಲಿ ಆ ಕೆಲಸ ಪೂರ್ಣಗೊಳ್ಳದೆ ಆ ರಿಪೋರ್ಟ್ ಅನ್ನು ಅಥವಾ ಆ ಕೆಲಸವನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವೆರಡರ ಮಧ್ಯೆ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಉದಾಹರಣೆಗಳೊಂದಿಗೆ ಇದನ್ನ ನಾವು ತಿಳಿದುಕೊಳ್ಳೋಣಂತೆ, ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಾವು ಒಂದ್ ವೇಳೆ ಏನಾದ್ರೂ ಇಂಥ ಮನೋಭಾವವನ್ನ ಹೊಂದಿದ್ವಿ ಅಂತಂದ್ರೆ ಸೊ ಅದರಿಂದ ಹೇಗೆ ಹೊರಗಡೆ ಬರೋದು ಅಂತಾನು ಕೂಡ ಕಲ್ತ್ಕೊಳ್ಳೋಣಂತೆ. ಇಬ್ರು ಕುಂಬಾರರಿದ್ರು. ಒಬ್ಬ ಕುಂಬಾರ ಏನು ಅಂತಂದ್ರೆ ಒಂದು ಮಡಿಕೆಯನ್ನ ಮಾಡಿದ್ರು, ಅದನ್ನ ಇನ್ನೂ ಚೆನ್ನಾಗಿ ಮಾಡೋಣ, ಅದ್ರ ವಿನ್ಯಾಸ ಇನ್ನೂ ಚೆನ್ನಾಗಿ ಬಳಸೋಣ, ಅದನ್ನ ಇನ್ನೂ ಸುಂದರವಾಗಿ ಮಾಡೋಣ, ಇನ್ನೂ ಉತ್ತಮವಾಗಿ ಬಳಸೋಣ ಅಂತ ಹೇಳ್ಬಿಟ್ಟು ಒಂದು ಮಡಿಕೆಯನ್ನ ಮಾಡ್ಲಿಕ್ಕೆ 1 ತಿಂಗಳ ಕಾಲ ಸಮಯ ತೆಗೆದುಕೊಳ್ತಾರೆ. ಅದೇ ಇನ್ನೊಬ್ಬ ಕುಂಬಾರ ಏನ್ ಮಾಡಿದ್ರು, ದಿನಾಲು ಒಂದ್ ಮಡಿಕೆ ಮಾಡ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡ್ಬಿಟ್ಟು ದಿನಾಲು ಒಂದ್ ಮಡಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲನೇ ಮಡಿಕೆ ಮಾಡಿದ್ರು, ಅದ್ರಲ್ಲಿ ಏನು ಅವ್ರಿಗೆ ಸರಿ ಅನಿಸ್ಲಿಲ್ಲ ಅಲ್ವಾ, ಅದನ್ನ ಅವ್ರು ಎರಡನೇ ಮಡಿಕೆ ಮಾಡ್ಬೇಕಾದ್ರೆ ತಿದ್ಕೊಂಡ್ರು ಮತ್ತೆ ಅದನ್ನ ಸೇಲ್ ಮಾಡಿದ್ರು. ಮತ್ತೆ ಯಾರಾದ್ರೂ ಅವ್ರ ಕಸ್ಟಮರ್ಸ್ ಏನಾದ್ರು ಈ ತರ ಬೇಕು ಅಂತಂದ್ರೆ ಅದನ್ನು ಕೂಡ ಸರಿ ಆಯ್ತು, ಮುಂದಿನ ಮಡಿಕೆಯನ್ನ ನಾವು ಈ ತರ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, 3ನೇ ಮಡಿಕೆ ಮಾಡ್ಬೇಕಾದ್ರೆ ಆ ಎಲ್ಲ ಏನು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇತ್ತಲ್ವಾ ಅದನ್ನ ಅಳವಡಿಸ್ಕೊಳ್ತಾ ಏನ್ ಮಾಡಿದ್ರು, 3ನೇ ಮಡಿಕೆನ ಇನ್ನು ಉತ್ತಮ ಮಾಡ್ತಾ ಹೋದ್ರು. ಅಂತಂದ್ರೆ ಸೊ 2ನೇ ಕುಂಬಾರ ಏನ್ ಮಾಡಿದ್ರು, ಏನ್ ತಪ್ಪುಗಳಾಗ್ತಾ ಇದೆ ಅದನ್ನ ಸ್ವೀಕಾರ ಮಾಡ್ತಾ ಏನ್ ಇನ್ನು ಸರಿ ಮಾಡ್ಬೇಕಾಗಿದೆ, ಏನ್ ಇನ್ನು ಉತ್ತಮ ಮಾಡ್ಬೇಕಾಗಿದೆ ಸೊ ಅದನ್ನ ಅಳವಡಿಸ್ಕೊಳ್ತಾ ಸೊ ಅವ್ರ ಮಡಿಕೆಯನ್ನ ತುಂಬಾ ಚೆನ್ನಾಗಿರೋ ವಿನ್ಯಾಸ, ಗುಣಮಟ್ಟವೆಲ್ಲ ಇಂಪ್ರೂವ್ ಮಾಡ್ತಾ ದಿನಾಲು ಒಂದೊಂದು ಮಡಿಕೆಯನ್ನ ಮಾಡ್ತಾ ಹೋದ್ರು. ಅಂತಂದ್ರೆ 30 ದಿನ ಅಥವಾ 1 ತಿಂಗಳಾಯ್ತು ಅಂತಂದ್ರೆ ಸೊ ಚೆನ್ನಾಗಿ ಉತ್ತಮವಾದ ಕ್ವಾಲಿಟಿ ಮಡಿಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ 1 ವರ್ಷ ಆದ್ಮೇಲೆ ಇಬ್ಬರದು ವ್ಯಾಪಾರದ್ದು ಯಾರು ಸಕ್ಸಸ್ಫುಲ್, ಯಾರು ಯಶಸ್ವಿ ಆದ್ರು ಅಂತ ನೋಡಿದ್ವಿ ಅಂತಂದ್ರೆ ಸೊ ಯಾರು ಯಶಸ್ವಿ ಆಗಿರ್ತಾರೆ, ನಮ್ಗನ್ಸ್ಬೋದು ಮೊದಲನೇ ಕುಂಬಾರ 100% ಆಗಿ ಚೆನ್ನಾಗಿ ಮಾಡಿರ್ತಾರಲ್ವಾ, ಅವ್ರದೇ ಚೆನ್ನಾಗಿ ಯಶಸ್ವಿ ಆಗಿರ್ತಾರೆ ಅವರೇ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೇವೆ. ಆದ್ರೆ ನೋಡಿ, ತಿಂಗಳಿಗೆ 1 ಮಡಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರು ದಿನಾಲು ಒಂದೊಂದು ಮಡಿಕೆ ಮಾಡ್ತಾ ಮತ್ತು ಎಲ್ಲಿ ಕರೆಕ್ಷನ್ ಮಾಡ್ಬೇಕಾಗಿದೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆ ತಿದ್ದುಪಡಿಯನ್ನ ಮಾಡ್ತಾ ಗುಣಮಟ್ಟವನ್ನ ನಿರಂತರವಾಗಿ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದಾರೆ ಅಂತಂದ್ರೆ ಖಂಡಿತವಾಗ್ಲೂ 2ನೇ ಕುಂಬಾರ ಮಾಡುವಂತಹ ಮಡಿಕೆ ತುಂಬಾ ಚೆನ್ನಾಗಿ ವಿನ್ಯಾಸದ್ದಾಗಿರುತ್ತೆ, ಉತ್ತಮ ಗುಣಮಟ್ಟದ್ದು ಇರುತ್ತೆ ಮತ್ತು ಯಶಸ್ ಕೂಡ ಕಂಪೇರ್ ಮಾಡಿದ್ರೆ 2ನೇ ಕುಂಬಾರ ಅವರನ್ನೇ ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದಿರ್ತಾರೆ ಅಲ್ವಾ. ಯೋಚನೆ ಮಾಡಿದ್ರೆ ಇದೇ ತಾನೇ ಸತ್ಯ. ಸೊ ಅಂತಂದ್ರೆ ಹೇಳೋ ಉದ್ದೇಶ ಅಂತಂದ್ರೆ ಪರ್ಫೆಕ್ಷನಿಸಮ್ ಅಲ್ಲಿ ಏನ್ ಮಾಡ್ಬಿಡ್ತೀವಿ ನಾವು, ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಒಂದು ರಿಪೋರ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಥವಾ ಇನ್ನೊಂದು ಯಾವ್ದೋ ಒಂದು
ಪ್ರಾಡಕ್ಟ್ ಗಳನ್ನ ನಾವು ತಯಾರು ಮಾಡ್ತಾ ಇದೀವಿ ಅಂತಂದ್ರೆ ಮೊದಲನೇ ವ್ಯಕ್ತಿ ಏನ್ ಮಾಡ್ತಾ ಇದ್ರೆ ಈ ಪ್ರಾಡಕ್ಟ್ ಅನ್ನ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಬೆಸ್ಟ್ ಕ್ವಾಲಿಟಿ ಮಾಡೋಣ, ಇನ್ನೂ ಉತ್ತಮವಾಗಿ ಮಾಡೋಣ ಅನ್ಕೊಂಡ್ಬಿಟ್ಟು ಸೊ ಅದನ್ನ ಮಾಡ್ತಾನೆ ಇದಾರೆ. ಆದ್ರೆ ಏನು ಪೂರ್ಣ ಮಾಡ್ಬೇಕಾಗಿತ್ತು ಆ ಟೈಮ್ ದಲ್ಲಿ ಅವ್ರು ಮುಗಿಸ್ಲಿಲ್ಲ ಅಂತಂದ್ರೆ ಎರಡನೇ ವ್ಯಕ್ತಿ ಏನ್ ಮಾಡ್ತಾ ಇದ್ರೆ ಯಾವ ರೀತಿ ರಿಕ್ವೈರ್ಮೆಂಟ್ ಇತ್ತು ಆ ರೀತಿ ಚೆನ್ನಾಗಿ ಮಾಡ್ಬಿಟ್ಟು ಪೂರ್ಣಗೊಳಿಸ್ಬಿಟ್ಟು ಅದನ್ನ ಕಸ್ಟಮರ್ಗೆ ತೋರಿಸ್ತಾ ಇದ್ದಾರೆ. ಕಸ್ಟಮರ್ ಫೀಡ್ಬ್ಯಾಕ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ಉತ್ತಮವಾಗಿ ಅದನ್ನ ಏನ್ ಮಾಡ್ತಾ ಇದಾರೆ ಎರಡನೇ ಹಂತದಲ್ಲಿ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅವಾಗ ಬಿಸ್ನೆಸ್ ಎಲ್ಲ ಯಾರಿಗ್ ಬರುತ್ತೆ? ಎರಡನೇದವ್ರಿಗೆ ಬರುತ್ತಲ್ವಾ. ಯಾಕೆಂದ್ರೆ ನೋಡಿ, ಒಂದು ಉದಾಹರಣೆ ಇನ್ನೊಂದು ನಾವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋದಾದ್ರೆ ನಮ್ಮೆಲ್ಲರ ಮನೇಲಿ ಡೆಸ್ಕ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಲ್ವಾ. ಅದ್ರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದೆ, ವಿಂಡೋಸ್ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಏನ್ ನೋಡಿ, ಒಂದೇ ಸಲ ನಾನು ಎಲ್ಲಾನು ಪರ್ಫೆಕ್ಟ್ ಮಾಡ್ಬಿಟ್ಟು 100% ಅಕ್ಯುರೇಟ್ ಅಥವಾ ಪರ್ಫೆಕ್ಟ್ ಆದ್ಮೇಲೆ ಅದನ್ನ ರಿಲೀಸ್ ಮಾಡ್ತೇನೆ ಅಂತ ಅಂದಿದ್ರೆ ಸೊ ಇವತ್ತು ಯಾರಾದ್ರೂ ಅದನ್ನ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ಲಿಕ್ಕೆ ಆಗ್ತಿತ್ತ? ಯಾಕಂದ್ರೆ ಇವತ್ತಿನವರೆಗೂ ಕೂಡ ಒಂದೊಂದು ವರ್ಷನೂ ಅದ್ರದ್ದು ಅಪ್ಗ್ರೇಡ್ ಆಗ್ತಾನೆ ಇದೆ, ಹೊಸ ಫೀಚರ್ಗಳು ಬರ್ತಾನೆ ಇದಾವಲ್ವಾ. ಸೊ ಅಂತಂದ್ರೆ ಹೇಳೋ ಅರ್ಥ ಸೊ ಏನು ಅಂತಂದ್ರೆ ನಾವು ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತೇವೆ, ಹೋಗ್ತಾ ಅದನ್ನ ಬಳಸ್ತಾ ನಮ್ಗೆ ಇನ್ನೂ ಅದ್ರ ಬಗ್ಗೆ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು, ಉತ್ತಮ ಮಾಡ್ಬೋದು ಅನ್ನೋಂತ ಐಡಿಯಾಸ್ ಬರ್ತವೆ, ಇನ್ನೊಬ್ಬರ ಅಭಿಪ್ರಾಯಗಳು ಸಿಗ್ತವೆ, ಅಥವಾ ಕೆಲವೊಂದ್ ಬಾರಿ ಏನ್ ತಪ್ಪಾಗಿದೆ, ಲೋಪದೋಷಗಳು ಏನಾಗಿದೆ ಅಂತ ಅರ್ಥ ಆಗುತ್ತೆ. ಅದರಿಂದ ಇನ್ನೂ ಉತ್ತಮವಾದದನ್ನ ಮಾಡ್ತಾ ವರ್ಷನ್ಗಳನ್ನ ನಾವು ಹಂತದಲ್ಲಿ ಆ ಪ್ರಾಡಕ್ಟ್ ಅನ್ನ ಇನ್ನೂ ಉತ್ತಮಗೊಳಿಸ್ತಾ ಹೋದ್ವಿ ಅಂತಂದ್ರೆ ಸೊ ಏನಾಗುತ್ತೆ, ಎಲ್ಲಾ ಫೀಚರ್ಸ್ ಗಳು ನಾವು ಯಾವ ರೀತಿ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲಾನು ಕೂಡ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ, ಆ ಪ್ರಾಡಕ್ಟ್ ಅಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆ ಪ್ರಾಡಕ್ಟ್ ಅನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅಲ್ವಾ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕೂಡ ವರ್ಷನ್ಗಳು ಎಷ್ಟೊಂದು ಇದಾವೆ. ವಿಂಡೋಸ್ XP ಇತ್ತು, ವಿಂಡೋಸ್ 7 ಇತ್ತು, ವಿಂಡೋಸ್ 8 ಇತ್ತು, ಆಮೇಲೆ ವರ್ತಮಾನದಲ್ಲಂತೂ ಎಷ್ಟೊಂದು ಇದಾವಲ್ವಾ. ಅಪ್ಗ್ರೇಡ್ ಆಗ್ತಾನೆ ಇದೆ, ಪ್ರತಿಯೊಂದರಲ್ಲಿ ಕೂಡ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಇನ್ನೊಂದು ಫೀಚರ್ ಆಗಿರ್ಬೋದು ಆಡ್ ಆಗುತ್ತೆ. ಇದರಿಂದ ನಮ್ಮ ದಿನನಿತ್ಯದ ಬೇಡಿಕೆಗಳು ಪೂರ್ಣ ಆಗ್ತಿರ್ತವೆ. ಸೊ ಆದ್ರೆ ಪರ್ಫೆಕ್ಷನಿಸಮ್ ಅಂತಂದ್ರೆ ಏನಾಗ್ಬಿಡುತ್ತೆ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನೀವು 100% ಮಾಡಿ ಆದ್ಮೇಲೂ ಮತ್ತೆ ಅದು ಸರಿಯಾಗಿದೆಯಾ ಇಲ್ವಾ ಅಂತ ಮತ್ತೆ ಚೆಕ್ ಮಾಡ್ತಾ ಏನಾಗ್ತಿರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಇಷ್ಟೊಂದು ಎಫರ್ಟ್ ಹಾಕಿ ನಾವು ಆ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದಿವಲ್ವಾ, ಅದ್ರಲ್ಲಿ ಯಾರಾದ್ರೂ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಲೋಪದೋಷಗಳನ್ನ ಹೇಳಿದ್ರು ಅಂತಂದ್ರೆ ಅಷ್ಟು ಈಸಿಯಾಗಿ ನಮ್ಗೆ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಇಷ್ಟೊಂದು ಎಫರ್ಟ್ ಹಾಕಿದ್ದೀನಿ, ಇಷ್ಟೊಂದು ಟೈಮ್ ಕೊಟ್ಟಿದ್ದೀನಿ, ಇವ್ರು ಇದ್ರಲ್ಲಿ ದೋಷ ಕಂಡು ಹಿಡಿತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕೆಲವೊಂದ್ ಬಾರಿ ಆಕ್ಸೆಪ್ಟ್ ಮಾಡ್ಲಿಕ್ಕೂ ಕೂಡ ಕಷ್ಟಪಡ್ತೇವೆ. ಸೊ ಆದ್ರೆ ಅಕ್ಯುರೇಸಿಯಲ್ಲಿ ಹಾಗಿರೋದಿಲ್ಲ. ನಾವ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ತಾ ಇದೀವಿ, ಮತ್ತೆ ಏನಾದ್ರೂ ಲೋಪದೋಷಗಳಿದಾವೆ ಅಂತಂದ್ರೆ ತಕ್ಷಣ ಅದನ್ನ ಆಕ್ಸೆಪ್ಟ್ ಮಾಡ್ಬಿಟ್ಟು ಅಲ್ಲಿ ಚೇಂಜಸ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೇವೆ. ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಕ್ಯುರೇಸಿಯಲ್ಲಿ. ಆದ್ರೆ ಪರ್ಫೆಕ್ಷನಿಸಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಾನ್ ಮೊದ್ಲಿಗೆ ಮಾಡ್ತೇನೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೇನೆ, ಆದ್ರೆ ಮಧ್ಯದಲ್ಲಿ ಕೆಲವೊಂದ್ ಬಾರಿ ಚೇಂಜಸ್ ಗಳಿದಾವೆ ಅಂತಂದ್ರೆ ಕೆಲವೊಂದ್ ಬಾರಿ ಏನಾಗ್ತಿರುತ್ತೆ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸೊ ನಮ್ಗೆ ಆಗ್ತಿರೋದಿಲ್ಲ. ಇನ್ನೊಂದು ಉದಾಹರಣೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ನೋಡೋದಾದ್ರೆ, ವಿದ್ಯಾರ್ಥಿಗೆ 1 ವಾರ ಆದ್ಮೇಲೆ ಎಕ್ಸಾಮ್ ಇದೆ. ಇವಾಗ ಸಾಕಷ್ಟು ಸಿಲೆಬಸ್ ಇದೆ, ಅದೆಲ್ಲ ಕವರ್ ಮಾಡ್ಲಿಕ್ಕೆ ಆಗಲ್ಲ ಇನ್ ಡಿಟೇಲ್ ಆಗಿ ಕುಳಿತುಕೊಂಡು ಓದಿದ್ರಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಮೇನ್ ಲೆಸನ್ಸ್ ಅಥವಾ ಮೇನ್ ನೋಟ್ಸ್ ಏನಿದೆ ಅದನ್ನ ತೆಗೆದುಕೊಂಡು ಓದ್ತಾರೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಅವ್ರ ಬೆಸ್ಟ್ ಅನ್ನ ಎಕ್ಸಾಮ್ ಅಲ್ಲಿ ನೀಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ಪರ್ಫೆಕ್ಷನಿಸಮ್, ಪರಿಪೂರ್ಣತಾವಾದ ಈ ಮನೋಭಾವ ಇರುವಂತವ್ರು ಏನ್ ಮಾಡ್ತಾರೆ, ಸೊ ನಾನು ಕರೆಕ್ಟ್ ಆಗಿ ಎಲ್ಲಾ ಚಾಪ್ಟರ್ಗಳನ್ನ ಅಥವಾ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಿದ್ರೆ ಮಾತ್ರ ಎಕ್ಸಾಮ್ ಅಟೆಂಡ್ ಆಗ್ತೇನೆ, ಇಲ್ಲ ಅಂದ್ರೆ ನಾನು ಕರೆಕ್ಟ್ ಆಗಿ ರೆಡಿನೇ ಆಗಿಲ್ಲ ಅಲ್ವಾ, ಸೊ ಎಕ್ಸಾಮ್ ಅಟೆಂಡ್ ಆಗೋದೇ ಬೇಡ, ನೆಕ್ಸ್ಟ್ ಇಯರ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ಆಗುತ್ತೆ. ಅಂತಂದ್ರೆ ಮಾಡಿದ್ರೆ 100% ಆಗಿ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಹೆಜ್ಜೆ ಇಟ್ಬಿಡ್ತೀವಿ. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಈ ತರ ಆಗುತ್ತಾ? ಎಲ್ಲಾ ಓದಿದ್ಮೇಲೆ ನಾನು ಎಕ್ಸಾಮ್ ಅಟೆಂಡ್ ಆಗ್ತೀನಿ ಇಲ್ಲ ಅಂತಂದ್ರೆ ಆಗುತ್ತಾ? ಕೆಲವೊಂದ್ ಬಾರಿ ಸೊ ನಾವು ಏನ್ ಮೇನ್ ಪಾಯಿಂಟ್ಸ್ ಇರುತ್ತೆ ಅದನ್ನ ಓದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನಮ್ ಬೆಸ್ಟ್ ಅನ್ನ ನಾವು ಟ್ರೈ ಮಾಡಿದ್ವಿ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇನ್ನೂ ಚೆನ್ನಾಗಿ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡಿದ್ವಿ ಅಂತಂದ್ರೆ ಈ ರೀತಿನೇ ಅಲ್ವಾ ನಾವು ಮುಂದುವರಿಲಿಕ್ಕೆ ಸಾಧ್ಯ, ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ. ಇದರ ಅರ್ಥ ಪರ್ಫೆಕ್ಷನಿಸಮ್ ತಪ್ಪಂತ ನಾನು ಹೇಳ್ತಾ ಇಲ್ಲ. ಸೊ ಇದರ ಅರ್ಥ ನಾವು ಅತಿಯಾಗಿ ಯಾವಾಗ ಅದ್ರ ಮೇಲೆ ಚೆನ್ನಾಗಾಗಿದೆ, ಸರಿ ಇದೆ, ಆದ್ರೂ ಕೂಡ ಒಂದು ರಿಪೋರ್ಟ್ ಅನ್ನೇ ಎಕ್ಸಾಂಪಲ್ ತೆಗೆದುಕೊಂಡ್ರು ಕೂಡ ಅದನ್ನ ಸರಿಯಾಗಿ ಮಾಡಿದ್ದೇವೆ, ಆದ್ರೆ ಅದ್ರ ಫಾಂಟು ಅಥವಾ ಅದ್ರ ಫಾಂಟ್ ಇನ್ನೂ ಚೆನ್ನಾಗಿ ಮಾಡೋಣ, ಅದ್ರ ಏನು ಮಾರ್ಜಿನ್ ಇನ್ನೂ ಚೆನ್ನಾಗಿ ಮಾಡೋಣ, ಅಥವಾ ಅದ್ರ ವಿನ್ಯಾಸ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಪರ್ಫೆಕ್ಟ್ ಆಗಿ ಮಾಡೋಣ, ಇನ್ನೂ ಉತ್ತಮವಾಗಿರೋದನ್ನ ಮಾಡೋಣ ಅಂತ ಈ ರೀತಿ ಪದೇ ಒಂದ್ರ ಮೇಲೆ ಹೆಚ್ಚಿಗೆ ನಾವು ಸಮಯ ಶಕ್ತಿಯನ್ನ ತೊಡಗಿಸ್ತಾ ಹೋದ್ವಿ ಅಂತಂದ್ರೆ ಎಲ್ಲ ಒಂದ್ ಕಡೆ ನಮ್ದು ಪ್ರಗತಿನೂ ಕೂಡ ಏನಾಗ್ತಿರುತ್ತೆ, ಲೇಟ್ ಆಗ್ತಾ ಇರುತ್ತೆ ಅಥವಾ ಕಡಿಮೆ ಪ್ರಗತಿಯನ್ನ ಹೊಂದುತ್ತಾ ಇರ್ತೇವೆ. ಸೊ ಆದ್ರಿಂದ ಹೇಳೋ ಉದ್ದೇಶ ಅಂತಂದ್ರೆ ನೋಡಿ, ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ನಾವು ಪರ್ಫೆಕ್ಷನಿಸಮ್ ಮನೋಭಾವನ ಹೊಂದಿರ್ತೇವೆ, ಅಂದ್ರೆ ಎಲ್ಲದರಲ್ಲಿ 100% ಆಗಿ ಕರೆಕ್ಟ್ ಆಗಿ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಮನೋಭಾವ ಹೊಂದಿರುವ ನಾವು ನಮ್ ಜೊತೆ ಯಾರೇ ಕೆಲಸ ಮಾಡ್ತಾ ಇದ್ರು ಕೂಡ ಅವರು ಹಾಗೆ ಇರ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಈ ನಿರೀಕ್ಷೆಯಿಂದ ಏನಾಗುತ್ತೆ, ಮನೇಲೇ ಇರ್ಬೋದು ಅಥವಾ ಆಫೀಸಲ್ಲೇ ಇರ್ಬೋದು, ಸೊ ಎಲ್ರೂ ಅವ್ರವ್ರ ಸಾಮರ್ಥ್ಯದ ಅನುಸಾರ
ಕೆಲಸ ಮಾಡ್ತಾರಲ್ವಾ. ಸೊ ನಾನಿವಾಗ ಅವರು 100% ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಎಷ್ಟೋ ಬಾರಿ ಅವರು ಆ ರೀತಿ ಮಾಡದೇ ಇರೋ ಕಾರಣ ಏನಾಗುತ್ತೆ, ನಾವು ಅವ್ರ ಮೇಲೆ ಬೇಸರಗೊಳ್ತೀವಿ, ಕಿರಿಕಿರಿಗೊಳ್ತೀವಿ, ಕೋಪ ಮಾಡ್ಕೊಳ್ತೀವಿ ಅಥವಾ ಜಡ್ಜ್ ಮಾಡ್ತೀವಿ ಅವರನ್ನ. ಇದರಿಂದ ಏನಾಗುತ್ತೆ, ಇನ್ನೊಬ್ಬ ವ್ಯಕ್ತಿಗಳಿಗೆ ನಮ್ ಜೊತೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು ಅಥವಾ ಸಂಕೋಚ ಉಂಟಾಗ್ಬೋದು. ಅಯ್ಯೋ ಇವ್ರೆಲ್ಲದಕ್ಕೂ ಜಡ್ಜ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ ಜೊತೆ ವರ್ಕ್ ಮಾಡ್ಲಿಕ್ಕೆ ಕಂಫರ್ಟಬಲ್ ಫೀಲ್ ಆಗದೆ ಇರ್ಬೋದು. ಅಥವಾ ಇನ್ನು ಏನಾಗುತ್ತೆ ಅಂತಂದ್ರೆ, ಇನ್ನೊಬ್ರು ನಾವ್ ಎಕ್ಸ್ಪೆಕ್ಟ್ ಮಾಡ್ದಂಗ್ ಮಾಡಲ್ಲ ಅಲ್ವಾ, ಅವಾಗ ಏನಾಗುತ್ತೆ, ಇವ್ರಿಗೆ ಕೊಟ್ರೆ ಇವ್ರು ಸರಿಯಾಗಿ ಮಾಡಲ್ಲ, ಅದಕ್ಕಿಂತ ಬೆಸ್ಟ್ ನಾನೇ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಎಲ್ಲಾ ಕೆಲಸಗಳನ್ನ ಎಲ್ಲಾ ಜವಾಬ್ದಾರಿಗಳನ್ನ ನಾವೇ ನಿರ್ವಹಿಸ್ಬೇಕು, ನಾವೇ ಮಾಡ್ಬೇಕು ಅಂತ ಈ ರೀತಿ ತಗೊಂಡ್ ಬಿಡ್ತೇವೆ. ಆದ್ರೆ ಏನಾಗುತ್ತೆ, ಯೋಚನೆ ಮಾಡಿ, ಎಲ್ಲಾ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನ ನಾವೇ ಮಾಡ್ಲಿಕ್ಕಾಗುತ್ತಾ? ಇದರಿಂದ ಒತ್ತಡ ಉಂಟಾಗುತ್ತೆ. ಆ ಜವಾಬ್ದಾರಿ ತಗೊಂಡ್ಬಿಟ್ವಿ ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಮುಗಿಸ್ತೀನೋ ಇಲ್ವೋ ಅಂತ ಆತಂಕ ಅಂತೂ ಕಾಡ್ತಾನೆ ಇರುತ್ತಲ್ವಾ. ಒಂದು ಒತ್ತಡದಲ್ಲಿ ನಾವು ಸಿಲುಕ್ ಬಿಡ್ತೀವಲ್ವಾ. ಮತ್ತು ದೊಡ್ಡ ದೊಡ್ಡ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಇವ್ರಿಗೆ ವಹಿಸಿದ್ರೆ ಇವ್ರು ಸರಿಯಾಗಿ ಮಾಡಲ್ಲ, ಇವ್ರಿಗೆ ವಹಿಸಿದ್ರೆ ನಾನ್ ಅನ್ಕೊಂಡಂತೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ರೆಸ್ಪಾನ್ಸಿಬಿಲಿಟಿ ನಾನೇ ಮಾಡ್ತೀನಿ ಅಂತಂದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಒಂದು ದೊಡ್ಡ ಕೆಲಸ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಆ ಕೆಲಸದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವಾಗ್ಲೇ ಅದು ಯಶಸ್ವಿ ಆಗ್ಬಿಟ್ಟು ಆ ಕೆಲಸ ಪೂರ್ಣ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ಬೇಕಾಗಿದೆ, ಅಕ್ಯುರೆಸಿ ಗುಣವನ್ನ, ಈ ಪರ್ಫೆಕ್ಷನಿಸಂ, ಈ ಮನೋಭಾವದಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ, ಎಷ್ಟೋ ಬಾರಿ ಏನಾಗುತ್ತೆ, ನಾವ್ ಹೇಳ್ದಂತೆ ಇನ್ನೊಬ್ರು ಕೆಲಸ ಮಾಡ್ತಿಲ್ಲ, ನಾನ್ ನಿರೀಕ್ಷೆ ಮಾಡದಂತೆ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಮೇಲೆ ವಿಶ್ವಾಸ ಕಡಿಮೆ ಆಗ್ಬಿಡುತ್ತೆ, ಅವ್ರಿಗೆ ಯಾವ್ದೋ ಜವಾಬ್ದಾರಿ ನಾವು ಕೊಡೋದಿಲ್ಲ ಅಲ್ವಾ. ನೋಡಿ, ಯಾವಾಗ್ಲೂ ಕೂಡ ಇನ್ನೊಬ್ಬರನ್ನ ನಾವು ಬೆಳೆಸ್ಬೇಕಾಗತ್ತೆ, ಜವಾಬ್ದಾರಿ ಕೊಟ್ಟು ಅವ್ರಿಗೂ ಕಲಿಸ್ತಾ ಎಲ್ರು ಪ್ರಗತಿಯನ್ನ ಹೊಂದ್ಬೇಕಾಗತ್ತೆ. ನನ್ನಲ್ಲಿ ಪರ್ಫೆಕ್ಷನಿಸಂ ಮನೋಭಾವ ಇತ್ತು, ಗುಣ ಇತ್ತು ಅಂತಂದ್ರೆ ಏನಾಗುತ್ತೆ, ನಾನು ಎಷ್ಟೋ ಬಾರಿ ಇನ್ನೊಬ್ರಿಗೆ ಜವಾಬ್ದಾರಿಯನ್ನ ಕೊಡೋದಿಲ್ಲ, ಅವ್ರು ಕೊಟ್ರೆ ಅವ್ರು ಸರಿಯಾಗಿ ಮಾಡೋದಿಲ್ಲ, ಅದು ಹೀಗಿರ್ಬೇಕು, ಅವ್ರ ಮತ್ತೆ ಅಷ್ಟು ಗಮನ ಕೊಡೋದಿಲ್ಲ ಇದ್ರ ಬಗ್ಗೆ ಅನ್ಕೊಂಡ್ಬಿಟ್ಟು ನಾವು ಜವಾಬ್ದಾರಿ ಕೊಡೋದ್ರಿಂದ ಹಿಂದೆ ಹೆಜ್ಜೆ ಇಡ್ತೇವೆ. ಮತ್ತು ಕಂಪ್ಲೀಟ್ ಆಗಿ ನಾನು ಪ್ರಿಪೇರ್ ಆದ್ರೆ ಮಾತ್ರ ಇದನ್ನ ಸ್ಟಾರ್ಟ್ ಮಾಡ್ತಾನೆ, ಇಲ್ಲ ಅಂದ್ರೆ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಪ್ರಾರಂಭ ಮಾಡೋದ್ರಲ್ಲೇನೆ ಡಿಲೇ ಮಾಡ್ತೇವೆ. ಅಥವಾ ನಮ್ಗೆ ಯಾವಾಗ ಡೆಡ್ ಲೈನ್ ಕೊಟ್ಟಿರ್ತಾರೆ ಅಥವಾ ಏನು ಸಮಯದ ಗಡುವು ಕೊಟ್ಟಿರ್ತಾರೆ ಅದರಲ್ಲಿ ನಾವು ಪೂರ್ಣಗೊಳಿಸ್ಲಿಕ್ಕೆ ಆಗ್ದೇನೋ ಇರ್ಬೋದು. ಯಾಕಂದ್ರೆ ನಾವು ಅತಿಯಾಗಿ ಅದ್ರ ಪರ್ಫೆಕ್ಷನಿಸಂ ಬಗ್ಗೆ ಅಥವಾ ಅದ್ರ ಇನ್ನೂ ಚೆನ್ನಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಜಾಸ್ತಿ ಗಮನ ವಹಿಸೋದ್ರಿಂದ ಆ ಸಮಯದಲ್ಲಿ ಆ ಕೆಲಸವನ್ನ ಪೂರ್ಣಗೊಳಿಸ್ತೇನೆ ಇರ್ಬೋದು. ಇದರಿಂದ ಏನಾಗ್ತಿರುತ್ತೆ, ಪ್ರಗತಿ ಕಡಿಮೆ ಆಗ್ತಿರುತ್ತೆ, ಅಥವಾ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ದೊಡ್ಡ ದೊಡ್ಡ ಕೆಲಸಗಳನ್ನ ನಾವು ತೆಗೆದುಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎಷ್ಟೋ ಬಾರಿ ನೋಡಿ, ಎಷ್ಟೊಂದು ಒತ್ತಡ ಅನುಭವ ಮಾಡ್ತಿರ್ತೀವಿ. ಯಾಕಂದ್ರೆ ಒಂದಾದ್ಮೇಲೆ ಒಂದು ನಾವೇ ಮಾಡ್ಬೇಕಾಗ್ತಿರುತ್ತೆ. ಅವ್ರಿಗೆ ಹೇಳಿದ್ರೆ ಅವ್ರು ಮಾಡಲ್ಲ, ಇವ್ರಿಗೆ ಹೇಳಿದ್ರೆ ಇವ್ರು ಸರಿ ಮಾಡಲ್ಲ ಅನ್ಕೊಂಡ್ಬಿಟ್ಟು ಈ ತರ ನಾವೇ ಏನ್ ಮಾಡ್ತಿರ್ತೀವಿ, ಎಲ್ಲಾ ಕೆಲಸ ಮಾಡೋದ್ರಿಂದ ಮಾನಸಿಕವಾಗಿ ಶಾರೀರಿಕವಾಗಿನೂ ಕೂಡ ದಣಿವನ್ನ ಅನುಭವ ಮಾಡ್ತೇವೆ ಅಲ್ವಾ. ನಾವ್ ಇನ್ನೊಬ್ಬರಿಗೆ ಜಡ್ಜ್ ಮಾಡೋದ್ರಿಂದ ಆ ಸಮಯದಲ್ಲಂತೂ ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ, ಖುಷಿ ಹಾಳಾಗತ್ತೆ, ಸಂತೋಷನೂ ಇರೋದಿಲ್ಲ. ಆದ್ರಿಂದ ಏನ್ ಮಾಡ್ಬೇಕಾಗಿದೆ, ಈ ಪರ್ಫೆಕ್ಷನಿಸಮ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಷ್ಟೋ ಬಾರಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ನಾವು, ಪರ್ಫೆಕ್ಷನಿಸಮ್ ಅನ್ನೇ ಅಕ್ಯುರೆಸಿ ಅಂತ ಅನ್ಕೊಂಡ್ಬಿಡ್ತೇವೆ. ಅಕ್ಯುರೆಸಿ ಆತ್ಮನ ಒಂದು ದಿವ್ಯ ಗುಣ ಆಗಿದೆ. ನಾವೇನ್ ಕೆಲಸ ಮಾಡ್ಬೇಕಾಗಿದೆ ಅಲ್ವಾ, ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಯಾವ ಟೈಮಲ್ಲಿ ಅದನ್ನ ಮಾಡಿ ಮುಗಿಸ್ಬೇಕಾಗಿದೆ, ಆ ಟೈಮಲ್ಲಿ ಅದನ್ನ ಮಾಡಿ ಮುಗಿಸುವಂತಹ ಆ ಕೆಲಸವನ್ನ ಕಂಪ್ಲೀಟ್ ಮಾಡೋದ್ರ ಕಡೆಗೆ ನಮ್ಮ ಗಮನ ಇರುತ್ತೆ. ಒಂದ್ಸಲ ಅದನ್ನ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಾವು ಅವಶ್ಯವಾಗಿ ಒಂದ್ಸಲ ಚೆಕ್ ಮಾಡ್ತೀವಿ, ಎಲ್ಲ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು. ಎಲ್ಲ ಸರಿಯಾಗಿದೆ ಅಂತಂದ್ರೆ ಆ ಕೆಲಸವನ್ನ ನಾವು ಸಬ್ಮಿಟ್ ಮಾಡ್ತೀವಿ. ಏನೇ ಅದರಲ್ಲಿ ಬದಲಾವಣೆ ಬಂದ್ರು, ಫೀಡ್ಬ್ಯಾಕ್ ಬಂದ್ರು, ಅಭಿಪ್ರಾಯಗಳು ಬಂದ್ರು ಕೂಡ, ಸಜೆಷನ್ಸ್ ಬಂದ್ರು ಕೂಡ ನಾವು ಸ್ವೀಕಾರ ಮಾಡೋದಕ್ಕಾಗಿ ಫ್ಲೆಕ್ಸಿಬಲ್ ಆಗಿರ್ತೇವೆ, ಅದನ್ನ ಅಳವಡಿಸ್ಕೊಳ್ತೇವೆ, ಮತ್ತೆ ಅದನ್ನ ಇಂಪ್ರೂವ್ ಮಾಡ್ತೇವೆ, ಮತ್ತೆ ಜೀವನದಲ್ಲಿ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ರೀತಿ ನಾವು ಇನ್ನೊಬ್ಬರಿಗೆ ಅವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಜವಾಬ್ದಾರಿಗಳನ್ನ ಕೊಡ್ತಾ ಹೋಗ್ತೇವೆ. ಹಲವಾರು ಜನರು ಒಂದೇ ಗ್ರೂಪ್ ಅಲ್ಲಿ ನಾವು ಸೇರ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ಕೂಡ ಮಾಡ್ತೇವೆ. ಇದರಿಂದಾಗಿ ಏನಾಗುತ್ತೆ, ಎಲ್ಲರ ಮಧ್ಯೆ ಸಂಬಂಧಗಳು ಕೂಡ ಚೆನ್ನಾಗಿರ್ತವೆ. ದೊಡ್ಡ ದೊಡ್ಡ ಕೆಲಸದಿಂದ ಎಲ್ಲರೂ ಕೂಡ ಒಟ್ಟಿಗೆ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಾಡ್ಕೊಂಡ್ಬಿಟ್ಟು ಒಂದ್ ವೇಳೆ ನಾನೇನಾದ್ರೂ ಈ ಪರ್ಫೆಕ್ಷನಿಸಂ ಬಲೆಯಲ್ಲಿದ್ದೇನೆ ಅಂತಂದ್ರೆ, ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತಂದ್ರೆ ನೀಟಾಗಿಡ್ಬೇಕು ಮನೆಯನ್ನ, ನಿಜ. ಆದ್ರೆ ಇಷ್ಟು ಅದ್ರ ಬಗ್ಗೆ ಗಮನ ಕೊಡ್ತೀವಿ ಅಂತಂದ್ರೆ, ಒಂದು ಪೆನ್ನು ಕೂಡ ಈ ರೀತಿ ಇರಬಾರ್ದು, ಒಂದು ಚೇರ್ ಕೂಡ ಈ ರೀತಿ ಇರಬಾರ್ದು ಅಂತ, ತುಂಬಾ ಎಲ್ಲಿ ಕೂಡ ಒಂದ್ ಚೂರು ಡಸ್ಟ್ ಇರಬಾರ್ದು ಅಂತ ಅತಿಯಾದ ಒತ್ತಡ, ಜೊತೆಯಲ್ಲಿದ್ದವ್ರಿಗೂ ಕೂಡ ಜಾಸ್ತಿ ಪ್ರೆಷರ್ ಅನ್ನ ಮಾಡ್ತಿರ್ತೀವಿ. ಇದೆಲ್ಲ ಆಗ್ತಿರುತ್ತಲ್ವಾ.
ಸೊ ಆ ಗೆಸ್ಟ್ ಎಲ್ಲ ಬಂದವ್ರು ಇಲ್ಲಿ ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಇಲ್ಲೆಲ್ಲ ಬರೋದೇ ಇಲ್ಲ ಅಂತ ಅನಿಸ್ತಿರುತ್ತೆ ಕೆಲವೊಂದ್ ಬಾರಿ. ಆದ್ರೂ ಕೂಡ ಎಲ್ಲಾ ಕಡೆ ನೀಟಾಗಿರ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೇದು, ಸ್ವಚ್ಛತೆ ಒಳ್ಳೇದು. ಆದ್ರೆ ಸೊ ಎಷ್ಟು ನೆಸೆಸರಿ ಇದೆ ಅಷ್ಟು ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮೇಲೆ ಅನಾವಶ್ಯಕವಾದ ಏನು ಆತಂಕ, ಒತ್ತಡ ಬೀಳ್ತಾ ಇರುತ್ತಲ್ವಾ, ಅದರಿಂದ ಏನಾಗ್ಬೋದಾಗಿದೆ, ನಾವು ಸರಿಯಾಗಿ ಅದನ್ನ ನಿಭಾಯಿಸಬಹುದಾಗಿದೆ. ಸೊ ಅದರಿಂದ ನಿಮ್ಗೆ ಯಾವಾಗ್ಲೂ ತುಂಬಾ ಒತ್ತಡ ಅನಿಸ್ತಾ ಇದೆ, ಎಕ್ಸಾಸ್ಟ್ ಫೀಲ್ ಆಗ್ತಾ ಇದೆ, ಅಥವಾ ತುಂಬಾ ಇನ್ನೊಬ್ರ ಮೇಲೆ ನಾವು ಜಡ್ಜ್ ಮಾಡ್ತಾ ಇದೀವಿ ಅಂತಂದ್ರೆ, ಅಥವಾ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ನಾವೇ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅನಿಸ್ತಾ ಇದೆ ಅಂತಂದ್ರೆ, ಖಂಡಿತವಾಗ್ಲೂ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ನನ್ನಲ್ಲಿರುವಂತಹ ಈ ಏನಾದ್ರೂ ಈ ಪರ್ಫೆಕ್ಷನಿಸಮ್ ಅನ್ನುವಂತಹ ಮನೋಭಾವ ನನ್ನಲ್ಲಿ ಇದೆಯಾ ಇವಾಗ? ಈ ಮನೋಭಾವದಿಂದನ ನಾನು ಇವ್ರಿಗೆಲ್ಲ ರೆಸ್ಪಾನ್ಸಿಬಿಲಿಟಿ ಕೊಡ್ಲಿಕ್ಕೆ ಹಿಂದೆ ನೋಡ್ತಾ ಇದ್ದೀನಿ. ಈ ಮನೋಭಾವದಿಂದನ ನಾನು ಪ್ರಾರಂಭ ಮಾಡ್ಲಿಕ್ಕೇನೆ ಏನು ಸಾಧ್ಯ ಆಗ್ತಾ ಇಲ್ಲ ಈ ಕೆಲಸವನ್ನ, ಅಥವಾ ಈ ಪರಿಪೂರ್ಣವಾದ ಕಾರಣದಿಂದನ ನಾನು ದಿನಾಲು ಇಷ್ಟೊಂದು ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ದಣಿವಿಗೊಳಗಾಗ್ತಾ ಇದ್ದೇನೆ. ಸೊ ಒಂದ್ ಬಾರಿ ಈ ಪ್ರಶ್ನೆನ ನಿಮ್ಗೆ ನೀವೇ ಕೇಳ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಹೌದು ಅಂತ ಅನ್ಸಿದ್ರೆ ಅದನ್ನ ಅಕ್ಯುರೆಸಿಯ ಗುಣದಿಂದ ಬದಲಾವಣೆ ಮಾಡ್ಕೊಳ್ಳಿ. ಅಕ್ಯುರೆಸಿ ಅಂತಂದ್ರೆ ಕೇವಲ ಬಾಹ್ಯವಾದ ರೂಪದಲ್ಲಿ ಮಾತ್ರ ಅಲ್ಲ, ನಾವೇನ್ ಸಂಕಲ್ಪಗಳನ್ನ ಮಾಡ್ತಾ ಇದೀವಿ ಅದು ಸರಿಯಾಗಿದ್ಯಾ ಅಂತ ಹೇಳ್ಬಿಟ್ಟು ಒಂದ್ ಬಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿಲ್ಲ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡೋಣ. ಅಕ್ಯುರೇಟ್ ಆಗಿರುವಂತ ಯಥಾರ್ಥವಾದ ಸಂಕಲ್ಪಗಳನ್ನ ಮಾಡೋಣ. ನಾವು ಆಡ್ತಾ ಇರೋ ಮಾತುಗಳನ್ನ ಚೆಕ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ಯಾರಿಗೂ ನೋವು, ದುಃಖ ಕೊಡುವಂತಹ, ಬೇಸರ ಮಾಡುವಂತಹ ಮಾತುಗಳು, ಶಬ್ದಗಳಂತ ಇಲ್ಲ ಅಲ್ವಾ. ಸದಾ ಇನ್ನೊಬ್ರಿಗೆ ಸಾಂತ್ವನ ಹೇಳುವಂತಹ, ಧೈರ್ಯ ತುಂಬುವಂತಹ, ಸ್ಫೂರ್ತಿ ನೀಡುವಂತಹ ಮಧುರವಾದ ಮಾತುಗಳನ್ನೇ ಆಡ್ತಾ ಇದ್ದೀನ ಅಂತ ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳೋಣ. ಯಥಾರ್ಥವಾದ, ನಿಖರವಾದ ಮಾತುಗಳನ್ನ, ಚೆನ್ನಾಗಿರುವಂತಹ ಮಾತುಗಳನ್ನೇ ಆಡೋಣಂತೆ. ಮತ್ತು ಮಾಡುವಂತಹ ಪ್ರತಿಯೊಂದು ಕೆಲಸನೂ ಕೂಡ ನಾವು ಸೊ ಮಾಡ್ತಾ ಇರುವಾಗ್ಲೂ ಚೆಕ್ ಮಾಡ್ಕೊಳ್ಳೋಣ. ನಮ್ಮ ಸ್ಥಿತಿಯನ್ನ ಮಾಡಿದ್ಮೇಲೂ ಕೂಡ ಒಂದ್ ಬಾರಿ ಚೆಕ್ ಮಾಡೋಣಂತೆ, ಸರಿ ಇದೆಯಾ ಅಂತಂದ್ರೆ ಸೊ ಅದನ್ನೇನ್ ಮಾಡೋಣ, ಮುಂದೆ ಹೋಗೋಣ. ಸೊ ಅದನ್ನೇ ಇನ್ನೂ ಸರಿ ಮಾಡ್ತಾ ಸೊ ಏನು ಸಮಯ ಇರುತ್ತಲ್ವಾ, ಆ ಸಮಯದೊಳಗಡೆ ಮುಗಿಸ್ದೆ ನಿರಾಶೆಗೊಳಗಾಗ್ತಾ ಒತ್ತಡಕ್ಕೆ ಅನುಭವ ಮಾಡೋದನ್ನ ನಾವು ತಡಿಬಹುದಾಗಿದೆ. ಅಕ್ಯುರೆಸಿನ ನಾವು ಅರ್ಥ ಮಾಡ್ಕೊಂಡು, ಯಥಾರ್ಥತೆ ಅಂದ್ರೆ ಏನು, ನಿಖರತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಈ ಪರಿಪೂರ್ಣತಾವಾದದಿಂದ ಏನು ನಮ್ಗೆ ಒತ್ತಡ, ಆತಂಕ ಉಂಟಾಗ್ತಾ ಇತ್ತಲ್ವಾ, ಇದರಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನೀವು ಕೂಡ ಯಾವತ್ತಾದ್ರೂ ಈ ರೀತಿ ಅನುಭವ ಮಾಡಿದ್ರೆ, ಹೌದು ನನ್ನ ಒಳಗಡೆ ಇರುವಂತಹ ಈ ಪರಿಪೂರ್ಣತಾವಾದದ ಗುಣದಿಂದ ಇಂಥ ಸಂದರ್ಭದಲ್ಲಿ ನಾನು ಕೂಡ ಸಾಕಷ್ಟು ಒತ್ತಡ ಮತ್ತು ಆತಂಕವನ್ನ ಅನುಭವ ಮಾಡಿದೆ, ಆಮೇಲೆ ನಾನು ಇದನ್ನ ಬಿಟ್ಬಿಟ್ಟು ಯಥಾರ್ಥತೆಯನ್ನ ಗುಣವನ್ನ ಅಳವಡಿಸ್ಕೊಂಡೆ, ಈ ರೀತಿ ಇಂಥ ಸಂದರ್ಭದಲ್ಲಿ ಅಳವಡಿಸ್ಕೊಂಡೆ, ಇವಾಗ ನಾನು ಈ ತರಹದ ಲಾಭವನ್ನ, ಬೆನಿಫಿಟ್ಸ್ ಅನ್ನ ಪಡಿತಾ ಇದ್ದೀನಿ ಅಂತ ಘಟನೆಗಳೇನಾದ್ರೂ ಇದೆ, ಖಂಡಿತವಾಗ್ಲೂ ನೀವು ನಮ್ಮೊಂದಿಗೆ ಹಂಚಿಕೊಳ್ಬಹುದಾಗಿದೆ. ಸೊ ನಿಮ್ಮ ಒಂದು ಕಾಮೆಂಟ್ ಅಥವಾ ನಿಮ್ಮ ಈ ಅನುಭವ ಏನಿದೆ ಅಲ್ವಾ, ಇನ್ನೊಬ್ರಿಗೆ ಅವ್ರಿಗೂ ಕೂಡ ಮಾಡ್ಲಿಕ್ಕೆ ಒಂದು ಪ್ರೇರಣೆಯನ್ನ ನೀಡುತ್ತೆ, ಸಹಾಯ ಮಾಡುತ್ತೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಈ ವಿಡಿಯೋವನ್ನ ಹಂಚಿಕೊಳ್ಬಹುದಾಗಿದೆ. ಇಂಥದ್ದೇ ಉಪಯುಕ್ತ ಮಾಹಿತಿಯನ್ನ ಪಡೆಯೋದಕ್ಕಾಗಿ ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸುಂದರವಾದ ಇನ್ನೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿಯಿಂದ ಇರಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.